ರೈತ ಸಂಘದ ಅಧ್ಯಕ್ಷರಾದಂಥ ಆತ್ಮೀಯರಾದಂಥ ಬಡಗಲ್ಪುರ ನಾಗೇಂದ್ರ ಅವರೇ, ರಾಜ್ಯದ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದಂಥ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಅವರೇ, ಶಾಸಕರು, ಮುಖ್ಯಮಂತ್ರಿಗಳ ಸಲಹೆಗಾರರು ಆದಂಥ ಬಿ ಆರ್ ಪಾಟೀಲ್ ಅವರೇ, ರಾಜಕೀಯ ಕಾರ್ಯದರ್ಶಿಗಳಾದಂಥ ಶ್ರೀ ಗೋವಿಂದರಾಜು ಅವರೇ, ಶಾಸಕರಾದಂಥ ದರ್ಶನ್ ಪುಟ್ಟಣ್ಣಯ್ಯ ಅವರೇ, ಇನ್ನೊಬ್ಬರು ರೈತ ಮುಖಂಡರಾದಂಥ ಮಾಲಿ ಪಾಟೀಲ್ ಅವರೇ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ರೈತ ಮುಖಂಡರುಗಳೇ, ಕಾರ್ಮಿಕ ನಾಯಕರಾದಂಥ ಮೈಕಲ್ ಫರ್ನಾಂಡಿಸ್ ಅವರೇ, ಇತರ ಎಲ್ಲ ಆಹ್ವಾನಿತ ಗಣ್ಯರೇ, ಇಲ್ಲಿ ಆಗಮಿಸಿರ್ತಕ್ಕಂಥ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಬಂದಿರತಕ್ಕಂಥ ಎಲ್ಲ ರೈತ ಮುಖಂಡರುಗಳೇ, ಬಂಧುಗಳೇ, ಮಾಧ್ಯಮದ ಗೆಳೆಯರು, ಸಮಯದ ಅಭಾವದಿಂದ ಹೆಚ್ಚು ಭಾಷಣ ಮಾಡಲಿಕ್ಕೆ ಹೋಗಲ್ಲ. ಬಡಗಲ್ಪುರ ನಾಗೇಂದ್ರ ಅವರು ಮತ್ತು ಮಾಲಿ ಪಾಟೀಲ್ ಮತ್ತು ಇತರ ವೀರ್ ಸಂಗಯ್ಯ ಅವರೆಲ್ಲ ನನ್ನನ್ನು ಭೇಟಿ ಮಾಡಿ ಬೀದರ್ನಲ್ಲಿ ರೈತ ಹೋರಾಟಗಾರ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರನ್ನ ನೆನಪು ಮಾಡ್ಕೊಳ್ತಕ್ಕಂಥ ರೈತರ ಸಮಾವೇಶವನ್ನ ಏರ್ಪಾಡು ಮಾಡ್ತೀವಿ, ನೀವು ಅಲ್ಲಿ ಬರಬೇಕು ಅಂತ ಹೇಳಿದ್ರು. ಅದು 13ನೇ ತಾರೀಕು ಮಾಡ್ತೀವಿ ಅಂತ. 13ನೇ ತಾರೀಕು ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ ಜನ್ಮದಿನ ಕೂಡ. ನನಗೆ ಅಸೆಂಬ್ಲಿ 12ನೇ ತಾರೀಕಿನಿಂದ ಪ್ರಾರಂಭ ಆಗ್ತದೆ, ಅದರಿಂದ ಅಲ್ಲಿ ಬರೋಕ್ಕಾಗಲ್ಲ ಅಂತ ಹೇಳಿದಾಗ, ಇಲ್ಲ 10ನೇ ತಾರೀಕು ಬೆಂಗಳೂರಿನಲ್ಲೇ ಮಾಡ್ತೀವಿ, ನೀವು ಬರಲೇಬೇಕು ಅಂತೇಳಿ ಒತ್ತಾಯ ಮಾಡೋದು. ಹಾಗಾಗಿ ಸಾಮಾನ್ಯವಾಗಿ ರಾಜಕೀಯ ಪಕ್ಷದವರನ್ನ, ಅದರಲ್ಲೂ ಮುಖ್ಯಮಂತ್ರಿ ಆಗಿರೋರನ್ನ ರೈತ ಸಮಾವೇಶಗಳಿಗೆ ಕರೆಯೋದು ಕಡಿಮೆ, ಕರೆದೇ ಇಲ್ಲ ಅಂತ ಅನ್ಕೊಂಡಿದ್ದೀವಿ. ಆದರೆ ಬಡಗಲ್ಪುರ ನಾಗೇಂದ್ರ ಅವರು ರೈತರ ಸಮಸ್ಯೆಗಳನ್ನ ಸರ್ಕಾರದ ಗಮನಕ್ಕೆ ತರಬೇಕು, ಆ ಹಕ್ಕೊತ್ತಾಯಗಳನ್ನ ಮಾಡಬೇಕು, ಸರ್ಕಾರ ಅವುಗಳ ಪರಿಹಾರ ಕೊಡ್ತಕ್ಕಂಥ ರೀತಿಯಲ್ಲಿ ಒತ್ತಾಯ ಮಾಡಬೇಕು ಅಂತೇಳಿ ಇವತ್ತು ನನಗೆ ಆಹ್ವಾನ ಕೊಟ್ಟಿದ್ದಾರೆ. ನಾನು ಅತ್ಯಂತ ಸಂತೋಷದಿಂದ ಈ ಸಮಾವೇಶದಲ್ಲಿ ಭಾಗವಹಿಸಿದ್ದೇನೆ. ಪ್ರೊಫೆಸರ್ ನಂಜುಂಡಸ್ವಾಮಿಯವರ ನೆನಪು ಹಾಗೂ ಬೃಹತ್ ರೈತ ಸಮಾವೇಶ ಅಂತೇಳಿ ಇವತ್ತಿನ ಸಮಾವೇಶವನ್ನು ಏರ್ಪಾಡು ಮಾಡಿರ್ತಕ್ಕಂಥದ್ದು. ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು
ಟಿ.ನರಸೀಪುರ ತಾಲೂಕಿನವರು, ಮಾಡರಳ್ಳಿಯವರು, ಮಾದೇವಪ್ಪನವ್ರ ಕಾನ್ಸ್ಟಿಟ್ಯೂನ್ಸಿ. ಅವ್ರ ತಂದೆಯವರು ವಕೀಲರಾಗಿದ್ದರು, ಅವ್ರ ಅಣ್ಣನೂ ಕೂಡ ವಕೀಲರಾಗಿದ್ದರು. ಅವರ ಅಕ್ಕ ನಮ್ಮ ಪಾರ್ಟಿನಲ್ಲಿದ್ದರು. ಅವರು ಡೆಪ್ಟಿ ಮೇಯರ್ ಕೂಡ ಆಗಿದ್ದರು ಮೈಸೂರಿನಲ್ಲಿ. ಸೊ ಒಂದು ರೀತಿ ಅವರ ವಕೀಲರ ಮನೆತನ ಅದು. ಪ್ರೊಫೆಸರ್ ನಂಜುಂಡಸ್ವಾಮಿಯವರು ಮೈಸೂರಿನಲ್ಲಿ ಮತ್ತು ವಿದೇಶದಲ್ಲಿ ವ್ಯಾಸಂಗ ಮಾಡಿದಂಥವ್ರು. ನನಗೆ ಗೊತ್ತಿರೋ ಮಟ್ಟಿಗೆ ಅವರಿಗೆ ಆಳವಾದಂಥ ಜ್ಞಾನ ಇತ್ತು. ಯಾವುದೇ ವಿಚಾರವನ್ನ ತರ್ಕಬದ್ಧವಾಗಿ ಮಂಡಿಸ್ತಕ್ಕಂಥ ಶಕ್ತಿ ಇತ್ತು. ಕ್ರಿಯಾಶೀಲವಾಗಿದ್ದಂಥ ವ್ಯಕ್ತಿ ಅಂತಕ್ಕಂಥದ್ದನ್ನು ಇವತ್ತು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ನಾನು ಶಾರದಾ ವಿಲಾಸ್ ಲಾ ಕಾಲೇಜಿಗೆ ಸೇರಿದಾಗ ಅವರು ಶಾರದಾ ವಿಲಾಸ್ ಲಾ ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿದ್ದರು. ನನಗೇನು ಪಾಠ ಮಾಡ್ತಿರ್ಲಿಲ್ಲ. ಅವ್ರು ನಮ್ಮ ಕ್ಲಾಸ್ಗೇನು ಪಾಠ ಮಾಡ್ತಿರ್ಲಿಲ್ಲ. ಅವರು ಶಾರದಾ ವಿಲಾಸ್ ಲಾ ಕಾಲೇಜಿನಲ್ಲಿ ಜುರಿಸ್ಪ್ರುಡೆನ್ಸ್ ಪಾಠ ಮಾಡ್ತಾ ಇದ್ರು. ಆಗ್ಲೇನೆ ಅವರು ಸಮಾಜವಾದಿ ಪಾರ್ಟಿನಲ್ಲಿದ್ದರು. ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆ, ಸಾಮಾಜಿಕ ಆರ್ಥಿಕ ಅಸಮಾನತೆಗಳು, ರೈತರ ಸಮಸ್ಯೆಗಳು, ಇವುಗಳ ಬಗ್ಗೆ ಅವರು ಲಾ ಕಾಲೇಜಿನಲ್ಲಿ ಪ್ರೊಫೆಸರ್ ಇದ್ದಾಗಲೇ ನಮ್ಮನ್ನೆಲ್ಲ ಸೇರಿಸ್ಕೊಂಡು ಚರ್ಚೆ ಮಾಡ್ತಾ ಇದ್ರು. ಬಹಳ ಜನ, ಸುಮಾರು 8 ಜನ ಲಾ ಕಾಲೇಜಿನಲ್ಲಿ ಅವರ ಕಟ್ಟ ಅನುಯಾಯಿಗಳಾಗಿದ್ದು ನಾವೆಲ್ಲ. ಬಸವರಾಜು, ನಾನು, ನಿಂಗಯ್ಯ, ಅಣ್ಣೇಗೌಡ, ನರೇಂದ್ರ, ಹೀಗೆ ಬಹಳ ಜನ ಅವರ ಕಟ್ಟ ಅಭಿಮಾನಿಗಳಾಗಿದ್ದು, ಕಟ್ಟ ಅನುಯಾಯಿಗಳು ಕೂಡ ಆಗಿದ್ದು. ಅವರು ಲಾ ಕಾಲೇಜಿನಲ್ಲಿ ಅವರ ಕ್ಲಾಸ್ ಮುಗಿದ ಮೇಲೆ ನಮ್ಮನ್ನೆಲ್ಲ ಕರ್ಕೊಂಡು ಹೋಗೋರು. ಚಂದ್ರ ಕೆಫೆ ಅಂತ ಒಂದು ಹೋಟೆಲ್ ಇತ್ತು ಕೋರ್ಟ್ ಹತ್ರ, ಲಾ ಕಾಲೇಜಿಗೆ ಹತ್ರ, ಅದು ಶಾರದಾ ವಿಲಾಸ್ ಲಾ ಕಾಲೇಜಿಗೆ ಹತ್ರ. ಅವ್ರು ಸರಸ್ವತಿಪುರಂನಲ್ಲಿ ಇದ್ರು. ಕೋರ್ಟ್ ಹಿಂಭಾಗ ಅವ್ರ ಮನೆ ಇತ್ತು, ಸರಸ್ವತಿಪುರಂನಲ್ಲಿ ಇರ್ತಿದ್ರು. ತಂದೆಯವ್ರ ಮನೆ. ಅಲ್ಲಿ ನಮಗೆ ಬೆಳಿಗ್ಗೆ ಕ್ಲಾಸ್ಗಳಿದ್ದವು. 7ರಿಂದ 10 ಗಂಟೆವರೆಗೆ ಕ್ಲಾಸ್ಗಳು ನಡೀತಿದ್ವು. ಆಮೇಲೆ 10 ಗಂಟೆ ಮೇಲೆ ಫ್ರೀ ಆಗ್ಬಿಡಿ. ಪ್ರೊಫೆಸರ್ ನಂಜುಂಡಸ್ವಾಮಿ ನಮ್ಮನ್ನೆಲ್ಲ ಚಂದ್ರ ಕೆಫೆ ಕರ್ಕೊಂಡೋಗಿ 3 ಗಂಟೆಗಳ ಕಾಲ ರಾಜಕೀಯ, ರೈತರ ಸಮಸ್ಯೆಗಳು, ಸಮಾಜ, ಇವತ್ತು ಯಾಕೆ ಅಸಮಾನತೆ ಇದೆ, ಯಾಕೆ ನಿರುದ್ಯೋಗ ಇದೆ, ಯಾಕೆ ಅನಕ್ಷರತೆ ಇದೆ, ಬಡತನ ಇದೆ, ಇವುಗಳ ಬಗ್ಗೆ ಎಲ್ಲ ಚರ್ಚೆ ಮಾಡೋರು.
ಎಲ್ಲಕ್ಕಿಂತ ಮುಖ್ಯವಾಗಿ ಅವರಿಗೆ ಸಮಾಜವಾದಿ ಪಕ್ಷಕ್ಕೆ ಸೇರಿದ್ದರಿಂದ ಒಂದು ಬದ್ಧತೆ ಇತ್ತು ಅವರಿಗೆ. ನಮಗೆ ಹೆಚ್ಚಾಗಿ ನಂಜುಂಡಸ್ವಾಮಿ ಅವರು ಸಮಾಜವಾದ ಮತ್ತು ಅವ್ರಿಗಿದ್ದಂಥ ಬದ್ಧತೆ, ಸಾಮಾಜಿಕ ಬದ್ಧತೆ, ಇವುಗಳ ಬಗ್ಗೆ ಹೆಚ್ಚು ಪ್ರಸ್ತಾಪ ಮಾಡೋರು, ಹೆಚ್ಚು ನಮ್ಮನ್ನೆಲ್ಲ ಆ ರೀತಿ ಫಾಲೋ ಮಾಡಬೇಕು ನೀವು ಅಂತೆಲ್ಲ ಹೇಳ್ಕೊಡೋರು.